ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನಾನು ಕಮೆಂಟ್ ಮಾಡಿ. ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮ್ಗೆ ಯೂಸ್ಫುಲ್ ಆಗುವಂಥ ಒಳ್ಳೆ ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ತೋರಿಸ್ತೀನಿ. ಅದೇನು ಅಂತ ನೋಡೋ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಪೋರ್ಟ್ ಮಾಡಿದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತಿದ್ದೀನಿ. ನೀವು ಬೇಗ ನೋಡ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಬಂದುಬಿಟ್ಟು ನಾವು ದಿನನಿತ್ಯ ಈ ರೀತಿ ಸಿಂಕನ್ನು ತೊಳಿತಾ ಇರ್ತೀವಿ. ಆದರೂ ಒಂದೊಂದು ಟೈಮಲ್ಲಿ ಬ್ಲ್ಯಾಕ್ ಆಗೋಗುತ್ತೆ, ಒಂಥರ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಆ ರೀತಿ ಬರಬಾರ್ದು ಅಂದರೆ ನಾವು ನೈಟ್ ಟೈಮಲ್ಲಿ ಈ ರೀತಿ ಕ್ಲೀನಾಗಿ ಒಂದು ಲಿಕ್ವಿಡ್ ಜೆಲ್ ತಗೊಂಡು ಕ್ಲೀನಾಗಿ ಈ ರೀತಿ ಉಜ್ಜಬೇಕು. ಈ ರೀತಿ ಉಜ್ಜಾದ್ಮೇಲೆ ನಾರ್ಮಲ್ ವಾಟರ್ ತಗೊಂಡು ಕ್ಲೀನಾಗಿ ಒರೆಸ್ಬಿಡಿ. ಮತ್ತು ಟ್ಯಾಪು, ಟೈಲ್ಸು ಎಲ್ಲ ಕ್ಲೀನಾಗಿ ನಾವು ಈ ರೀತಿ ಉಜ್ಜಬೇಕು. ಈ ರೀತಿ ಉಜ್ಜುತ್ತಾ ಇದ್ದರೆ ನಮಗೆ ಶಿಂಕು ತುಂಬ ಚೆನ್ನಾಗಿ ಕ್ಲೀನಾಗೆ ಕಾಣಿಸುತ್ತೆ. ಮತ್ತು ಜಿಡ್ಡು ಇದೇನಾದಿದ್ರೂ ಕೂಡ ಕ್ಲೀನಾಗಿ ಹೋಗುತ್ತೆ. ಮತ್ತು ಇದನ್ನು ಒಂದು ಟೈಮಲ್ಲಿ ನಮಗೆ ಶಿಂಕ್ ಬ್ಲ್ಯಾಕ್ ಆಗ್ತಾ ಇರುತ್ತೆ. ಆ ಬ್ಲ್ಯಾಕನ್ನು ಆಗದಿರೋ ಯಾವ ರೀತಿ ನಾವು ತಡೆಯಬೇಕು ಅಂದರೆ, ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯುವಂಥ ಬಿಸಿ ನೀರನ್ನು ಈ ಶಿಂಕಲ್ಲಿ ಹಾಕ್ಬಿಟ್ರೆ ಅದು ಏನಾದರೂ ಬ್ಲ್ಯಾಕ್ ಆಗಿದ್ದರೆ ಕ್ಲೀನಾಗಿ ಆ ಪೈಪಲ್ಲಿ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ನಾವು ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ನೈಲ್ ಪಾಲಿಶನ್ನು ಈ ರೀತಿ ಜಾಸ್ತಿ ತಗೊತಾ ಇರ್ತೀವಿ. ಒಂದೊಂದು ಟೈಮಲ್ಲಿ ಅದು ಗಟ್ಟಿಯಾಗಿ ಡ್ರೈ ಆಗೋಗುತ್ತೆ ಮತ್ತು ನಾವು ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ನೈಲ್ ಪಾಲಿಶನ್ನು ಕ್ಲೀನಾಗಿ ತೊಗೊಂಡ್ಬಿಟ್ಟು ಅದನ್ನು ಡೀಪ್ ಫ್ರಿಜ್ಜಲ್ಲಿ ಇಡಬೇಕು. ಒಂದು ದಿನ ಪೂರ್ತಿ ನಾವು ಡೀಪ್ ಫ್ರಿಜ್ ಇಡೋದ್ರಿಂದ ನಮಗೆ ಆ ನೈಲ್ ಪಾಲಿಶು ಗಡ್ಡೆ ಅನ್ನೋದು ಕಟ್ಟೋದಿಲ್ಲ ಮತ್ತು ನಾರ್ಮಲ್ ನೈಲ್ ಪಾಲಿಶ್ ಥರ ಆಗುತ್ತೆ. ಈ ರೀತಿ ನೀವು ಒಂದು ದಿನ ಫುಲ್ಲು ನಾವು ಡೀಪ್ ಫ್ರಿಜ್ಜಲ್ಲಿ ನೈಲ್ ಪಾಲಿಶನ್ನು ಇಡಬೇಕು. ಈ ರೀತಿ ಇಟ್ಟರೆ ನಮಗೆ ಡ್ರೈ ಆಗಿರೋದನ್ನೆಲ್ಲ ಕ್ಲೀನಾಗಿ ಹೋಗುತ್ತೆ. ನಿಮಗೆ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಈ ರೀತಿ ಜ್ಯುವೆಲ್ರಿ ಬಾಕ್ಸಸ್ಸನ್ನು ಜಾಸ್ತಿ ಇರುತ್ತೆ, ಎಲ್ಲಂದರೆ ಅಲ್ಲಿ ಬಿಸಾಕಿರ್ತೀವಿ. ಅದನ್ನು ನಾವು ಈ ರೀತಿ ಇಟ್ಕೊಂಡ್ಬಿಟ್ಟು ಆ ಜ್ಯುವೆಲ್ರಿ ಬಾಕ್ಸಲ್ಲಿ ಸೇಫ್ಟಿ ಪಿನ್ಸ್ ಇಲ್ಲಾಂದರೆ ಬಳೆ ಹಾಕ್ಕೋಬೋದು. ಈ ರೀತಿ ನೈಲ್ ಕಟ್ಟನ್ನು ಹಾಕ್ಕೋಬೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಗ ನೈಲ್ ಕಟ್ರು ಸಿಗುತ್ತೆ. ಒಂದೊಂದು ಟೈಮಲ್ಲಿ ನಾವು ಎಲ್ಲಂದರೆ ಎಲ್ಲ ಆಗಿಬಿಟ್ಟಿರ್ತೀವಿ. ನೈಲ್ ಕಟ್ರು ಜಾಸ್ತಿ ಇರೋದ್ರಿಂದ ನಾವು ಈ ರೀತಿ ಜ್ಯುವೆಲ್ರಿ ಬಾಕ್ಸಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ನೈಲ್ ಕಟ್ರು ಬೇಗ ಸಿಗುತ್ತೆ. ನೀವು ಕೂಡ ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ವರ್ಕ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನನಗಂತೂ ಈ ಟಿಪ್ಸು ತುಂಬಾ ಇಷ್ಟ ಆಯಿತು. ತುಂಬಾ ಯೂಸ್ಫುಲ್ ಆಗಿರೋವಂಥ ಟಿಪ್ಸು. ಮತ್ತಷ್ಟು ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ಇದರಲ್ಲಿ ನಿಮ್ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ ಬಾಕ್ಸಸ್ಸು, ಸ್ಟೀಲ್ ಬಾಕ್ಸಸ್ಸು ನಾವು ಹಾಗೆ ಇಟ್ಟಿರ್ತೀವಲ್ಲ, ಅದ್ರ ಮೇಲೆ ಧೂಳು ಜಾಸ್ತಿ ಇರುತ್ತೆ. ನಾವು ದಿನ ತೆಗೆದು ತೊಳೆಯೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಲಿಕ್ವಿಡ್ ಜೆಲ್ಲನ್ನು ತೊಗೊಂಡು ಒಂದು ಕ್ಲಾತ್ ತೊಗೊಂಡು ಈ ರೀತಿ ಕ್ಲೀನಾಗಿ ಉಜ್ಜಬೇಕು. ಈ ರೀತಿ ಕ್ಲೀನಾಗಿ ಉಜ್ಜಿಬಿಟ್ಟು ಒಂದು ಕ್ಲಾತ್ ತಗೊಂಡು ಡ್ರೈ ಆಗಿರೋಂಥ ಕ್ಲಾತ್ ತಗೊಂಡು ಕ್ಲೀನಾಗಿ ಈ ರೀತಿ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣಿಸುತ್ತೆ. ಇದೇ ರೀತಿ ನೀವು ಸ್ಟೀಲ್ ಬಾಕ್ಸು ಕೂಡ ಕ್ಲೀನ್ ಮಾಡ್ಕೋಬೋದು. ನಾವು ವಾರಕ್ಕೊಂದ್ಸರಿ ತೊಳಿತಾ ಇರ್ತೀವಿ, ಆದರೂ ಕೂಡ ಜಿಡ್ಡು ಅನ್ನೋದು ಅದ್ರ ಮೇಲೆ ಧೂಳು ಜಿಡ್ಡು ಎಲ್ಲ ಕುತ್ಕೊಂಡಿರುತ್ತೆ. ಅದು ಹೋಗ್ಬೇಕಂದ್ರೆ ದಿನ ನಾವು ಈ ರೀತಿ ಲಿಕ್ವಿಡ್ ಜೆಲ್ಲನ್ನು ತಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ಅದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕ್ಲೀನಾಗಿ ಇರುತ್ತೆ. ಕಿಚನಲ್ಲಿ ಸಾಮಾನುಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಬೂಸ್ಟ್ ಆಗಿರ್ಬೋದು, ಕಾಫಿ ಪೌಡ್ರ್ ಆಗಿರ್ಬೋದು, ಈ ರೀತಿ ತೊಗೊಂಡಿರ್ತೀವಿ. ಅದು ಒಂದು ಬೇಗ ಗಟ್ಟಿ ಆಗಿಬಿಡುತ್ತೆ. ನೀರಿನ ಅಂಶ ಜಾಸ್ತಿ ಆಗಿಬಿಟ್ಟು ಗಟ್ಟಿ ಆಗೋಗುತ್ತೆ ಮತ್ತು ನಮಗೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಗಟ್ಟಿ ಆಗಿರೋಂಥನ್ನು ಮತ್ತು ನಾರ್ಮಲ್ ಆಗಿ ಇರಬೇಕಂದ್ರೆ ಈ ರೀತಿ ಒಂದು ಟಿಶ್ಯೂ ಪೇಪರ್ ತಗೊಂಡು ಒಂದು ಸ್ಪೂನಷ್ಟು ಅಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಟೈಟಾಗಿ ಒಂದು ಲಬ್ಬರ್ ಬ್ಯಾಂಡನ್ನು ಹಾಕಿ ಅದನ್ನು ಈ ಬೂಸ್ಟ್ ಒಳಗಡೆ ನಾನು ಹಾಕ್ತಿದ್ದೀನಿ. ಇದೇ ರೀತಿ ಕಾಫಿ ಪೌಡ್ರು ಇದೆಲ್ಲಕ್ಕೂ ನಾವು ಯೂಸ್ ಮಾಡ್ಕೋಬೋದು. ಈ ರೀತಿ ಹಾಕೋದ್ರಿಂದ ಅಲ್ಲಿರುವಂಥ ನೀರಿನ ಅಂಶ ಎಲ್ಲ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮತ್ತು ಗಟ್ಟಿ ಆಗೋದು ಇರೋದಿಲ್ಲ. ಹೇಗನ್ನಿಸ್ತು? ತುಂಬ ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಗಿದೆಯಾ? ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.